Okay. Hi. Hi guys, this is Vanya and welcome back to my YouTube channel. ಎಷ್ಟು ದಿನ ಆಯಿತು ನೆಟ್ಟಿಗೆ ಒಂದು ವ್ಲಾಗ್ ಮಾಡಿದೆ, ಟ್ರಾವೆಲ್ ವ್ಲಾಗ್ ಮಾಡಿದೆ. ಬಿಕಾಸ್ ನಾನು ಟ್ರಾವೆಲಲ್ಲೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ನಾನು ಬಂದಿರೋ ಪ್ಲೇಸ್ ಊಟಿ ಯು ಬ್ಯೂಟಿ. ಏನಪ್ಪ ಕಪಲ್ಸ್ ಬರೋ ಪ್ಲೇಸಿಗೆ ನಾನು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಹಾಗೇನೂ ಇಲ್ಲ. ಯಾರು ಬೇಕಾದರೂ ಊಟಿ ವೆದರ್ನ ಎಂಜಾಯ್ ಮಾಡೋಕ್ಕೆ ಬರ್ಬೋದು. ಸೊ ನಾನು ಕೂಡ ಈ ಊಟಿ ವೆದರ್ನ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಸಖತ್ ಇಷ್ಟ ಈ ಕೂಲ್ ವೆದರ್, ಚಿಲ್ಲಿ ವೆದರ್ ಆ್ಯಂಡ್ ವಿಂಟರ್ ಸೀಸನ್, ಎಸ್ಪೆಷಲಿ ವಿಂಟರ್ ಕ್ಲೋತ್ಸ್, ವಿಂಟರ್. ನಾವು ಬೆಂಗಳೂರಿಂದ 6:30, 7 o'clock ಬಿಟ್ಟಿರೋದು. ಇಲ್ಲಿ ರೀಚ್ ಆಗಿರೋದು ನಾವು 12 o'clock. ಇವಾಗ ನಾವು ರಿಸಾರ್ಟಿಗೆ ಬಂದಿದ್ದೀವಿ, ವಿಲ್ಲಾಗೆ ಬಂದಿದ್ದೀವಿ. ಸೊ ಈ ವಿಲ್ಲಾನ ನಿಮ್ಗೆ ತೋರಿಸ್ತೀನಿ. ಸಗಲಾಗಿದೆ. ದಿಸ್ ಇಸ್ ನಾಟ್ ಪ್ರೀ ಪ್ಲ್ಯಾನ್ ಟ್ರಿಪ್, ಸಡನ್ ಪ್ಲ್ಯಾನ್ ಟ್ರಿಪ್. ಸೊ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿರೋದು. ನಿಮ್ಗೆ ಯಾವುದೂ ಸಿಗಲಿಲ್ಲ, ಎಲ್ಲ ಆಲ್ಮೋಸ್ಟ್ ಬುಕ್ ಆಗಿಬಿಟ್ಟಿತ್ತು. ಆ್ಯಂಡ್ ಆಲ್ಸೋ ವೀಕೆಂಡ್, ಸೊ ಎಲ್ಲೂ ಸಿಗಲ್ಲ. ಅದು ಕೊನೆ ಮೂಮೆಂಟಲ್ಲಿ ಸಿಕ್ಕಿರೋದು. ಬಟ್ ದಿಸ್ ಪ್ರಾಪರ್ಟಿ ಈಸ್ ರಿಯಲಿ ಬ್ಯೂಟಿಫುಲ್. ಈ ವಿಲ್ಲಾ ನನಗೆ ತೋರಿಸ್ತೀವಿ ಪ್ರಾಪರ್ಟಿ ಹೆಂಗಿದೆ ಅಂತ. ಇದು ಡೈನಿಂಗ್ ಟೇಬಲ್ ಏರಿಯಾ. ನಾನು ಮಾಡಿರೋ ಕೆಲವೊಂದು ವೀಡಿಯೋಸ್ಗಳು ಡಿಲೀಟ್ ಆಗಿಬಿಟ್ಟಿದ್ದಾವೆ ಆ್ಯಕ್ಚುಲಿ. ಸೊ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಬೆಡ್ರೂಮ್, ಗ್ರೌಂಡ್ ಫ್ಲೋರಲ್ಲಿರೋದು. ಹೀಗೆ ಮೇಲೆ ಹತ್ಕೊಂಡು ಹೋದರೆ ನಿಮಗೆ ಆ್ಯಂಟಿಕ್ ಪೀಸಸ್ಗಳು ಇಟ್ಟಿರೋದು ಕಾಣಿಸುತ್ತೆ. ವಿಂಟೇಜ್ ವೈಬ್ ಕೊಡುತ್ತೆ. ಮಿರರ್ ಮತ್ತು ಟೇಬಲ್ ಆ್ಯಂಡ್ ವಿಂಡೋ ಕರ್ಟನ್ಸ್. ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ತುಂಬ ನೀಟಾಗಿ ಹಾಗೆ ಕ್ಲೀನಾಗಿವೆ ರೂಮ್ಸ್ಗಳೆಲ್ಲ. ನೋಡಿ, 2 ಕಬೋರ್ಡ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ದೊಡ್ಡ ಮಿರರ್ ಇದೆ. ಆ್ಯಕ್ಚುಲಿ ಈ ಮನೇಲಿ ತುಂಬ ಮಿರರ್ ಜಾಸ್ತಿ ಇದ್ದಾವೆ, ಅದೇ ಬೆಸ್ಟ್ ಪಾರ್ಟ್, ಖುಷಿ ವಿಷಯ. ಬೆಡ್ಡೆಲ್ಲ ತುಂಬ ನೀಟಾಗಿವೆ. ಬಾತ್ರೂಮ್ ಮತ್ತು ಟಾಯ್ಲೆಟ್ ಕೂಡ ತುಂಬ ಕ್ಲೀನಾಗಿದೆ. ಗೀಸರ್ ಇಟ್ಟಿದ್ದಾರೆ ಬಿಸಿ ನೀರಿಗೆ. See, she's my sister. And now we'll go to another room. ಅದು 3ನೇ ರೂಮ್. ಟೋಟಲ್ 3 ರೂಮ್ಸ್ ಇದೆ. ಇದು ಕೂಡ ಸೇಮ್ ಮಿರರ್ ಇಲ್ಲಿ ಬರುತ್ತೆ. ಸಖತ್ ಕ್ಲೀನ್ ಆಗಿದೆ. ಆಲ್ರೆಡಿ ಬ್ಯಾಗೆಲ್ಲ ಇಟ್ಕೊಬಿಟ್ಟಿದ್ದೀವಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್. ಓಕೆ. And the best part is here, the balcony. See, ಈ ಥರ ವ್ಯೂಸ್ ಕಾಣಿಸುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ದಿಸ್ ಇಸ್ ದ ಬೆಸ್ಟ್ ಪ್ರಾಪರ್ಟಿ. ವೆರಿ ಕ್ಲೀನ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ 2 ಕ್ಯೂಟ್ ಬೆಕ್ಕುಗಳಿವೆ. ಅದನ್ನು ನೋಡಿನೇ ನನಗೆ ಸ್ವರ್ಗಕ್ಕೆ ಬಂದಂಗೆ ಆಯಿತು. ಬಿಕಾಸ್ ಐ ಆಮ್ ಅ ಕ್ಯಾಟ್ ಪರ್ಸನ್. ಸಿ, ಕಿಟನ್ಸ್ ಆರ್ ದೇರ್. ಸಿ, ಕಿಟಿ, ಕಿಟಿ ಮಾಮಾ, ಕಿಟಿ ಮಾಮಾ. ಕಿಟಿ. Sit here and drink coffee and relax. ಹೊರಗಡೆಯಿಂದ ಈ ಥರ ಇದೆ. Now it's time for lunch. So ನಾವು ಇಲ್ಲಿ ಝೊಮ್ಯಾಟೊ ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಂಡಿದ್ದೀವಿ. ಯಾವುದ್ರಲ್ಲಿ? ಸ್ವಿಗ್ಗಿ ಆರ್ ಝೊಮ್ಯಾಟೊ? ಬೋತ್. ಒಂದು ಆ್ಯಪ್ ಇದೆ. ಓಕೆ, ಝೊಮ್ಯಾಟೊ ಸ್ವಿಗ್ಗಿ ಅಂತ 2 ಜಾಯಿನ್ ಆಗಿಬಿಟ್ಟು ಇನ್ನೊಂದು ಆ್ಯಪ್ ಇದೆ, ಅದ್ರಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ. ಸೊ ನೋಡಿ, ನಾವು ಇವಾಗ ಇಷ್ಟು ಆರ್ಡರ್ ಮಾಡಿದ್ದೀವಿ. ನಾವು ಹೊರಗಡೆ ಹೋಗೋಕ್ಕೆ ಮನಸ್ಸು ಆಗಲಿಲ್ಲ, ಈ ವಿಲ್ಲಾಗೆ ಬಂದು ಇಷ್ಟು ಚೆನ್ನಾಗಿದೆ ಅಂತ. ಸೊ ಇದೆಲ್ಲ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ತಿಂತಾ ಇದ್ದೀವಿ. ಇದೇನೇನು ಪಾಪಡ್, ಇದು ಮಸಾಲ ಪಾಪಡ್, ವೆಜ್ ಬಿರಿಯಾನಿ, ಪಲಾವ್, ರೈತಾ, ಆ್ಯಂಡ್ ದಟ್ಸ್ ಇಟ್. ಲೆಟ್ಸ್ ಬಿಗಿನ್. ಓಕೆ, ನಾನಿವಾಗ ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ವೆಯ್ಟ್, ನಾನು ನಿಮಗೆ ಫುಲ್ ಡ್ರೆಸ್ ತೋರಿಸ್ತೇನೆ. ಹೆಂಗಿದೆ? ಓ, खत्म, बाय बाय, टाटा, गुड बाय, गया. ಐ ಆಮ್ ಆಲ್ ರೈಟ್, ಥ್ಯಾಂಕ್ ಯು. ನಾನು ಹಾಕಿರೋ ಎಲ್ಲ ಡ್ರೆಸ್ಸಸ್, ಔಟ್ಫಿಟ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡ್ರೆಸ್ನ ನಾನು ನಾಳೆ ಹಾಕೋತಾ ಇದ್ದೀನಿ. ಬಿಕಾಸ್ ನಾನು ಇವಾಗ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಚಳಿ ಇರುತ್ತೆ ಮೇಲ್ಗಡೆ ಆ್ಯಂಡ್ ನೈಟ್ ಆಗಿರೋದ್ರಿಂದ. ಸೊ ಐ ವಿಲ್ ನಾಟ್ ಚೇಂಜ್ ಮೈ ಡ್ರೆಸ್ ನೌ. ಓಕೆ, ಐ ಸಿ ಯು ಗೈಸ್. No. Guys, I'm changed my outfit again. This time
I'm wearing jeans and sweater. This is from Decathlon MG Road. I think I gave this 399 rupees, 499. I don't remember it. And this one is from Myntra, Baramada. Okay, I'm getting late. I'm confused now. It should tell a bit. I'm confused. Should I need this or not? Maybe this is a good option. Yeah, I'm ready. Let's go now. ಹಾಂ, ಇಷ್ಟೆಲ್ಲ ರೆಡಿಯಾಗಿ ಬಂದು ಇಲ್ಲಿ ಬಂದು ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿದೆ. ವಿ ಥಾಟ್ 6:30ವರೆಗೆ ಓಪನ್ ಇರುತ್ತೆ ಅಂತ, ಬಟ್ 8 to 5 ಅಷ್ಟೇ. ಸೊ ಏನು ಮಾಡೋದು ಅಂತ ಇಲ್ಲಿ ಟೀ ಎಸ್ಟೇಟ್ ಕಡೆ ಬಂದ್ವಿ. ಇಲ್ಲಿ 20 rupees ಎಂಟ್ರಿ ಫೀಸ್ ಇದೆ. ಹಾಗೆ ಮೇಲ್ಗಡೆ ಒಂದು ಶಾಪ್ ಇದೆ, ಹಾಗೆ ಟೀ ಶಾಪ್ ಕೂಡ ಇದೆ. ನೀವು ಆರಾಮ್ಸೆ ಟೀ ತಗೊಂಡು ವ್ಯೂನ ಎಂಜಾಯ್ ಮಾಡ್ಬೋದು, ಫೋಟೋಸ್ ತಗೋಬೋದು. ಚಿಲ್ ಚಿಲ್ ಚಿಲ್. ನೆಕ್ಸ್ಟು ನಾವು ಫೇಮಸ್ ಲೇ ಕೆಫೆ ವಿಸಿಟ್ ಮಾಡಿದ್ವಿ. ಎಲ್ಲ ನಲ್ಲ ಇರ್ಕ. ಈಗ ಸ್ವಲ್ಪ ಶಾಪಿಂಗ್ ಟೈಮ್. ಹಾಗೆ ನಾವು ಮಾರ್ಕೆಟಲ್ಲಿ ಏನಾದರೂ ತೊಗೋಬೋದಾ ಅಂತ ನೋಡ್ಕೊಂಡು ಬಂದ್ವಿ. ಎಲ್ಲ ಕಾಸ್ಟ್ಲಿ. ಈ ಸ್ವೆಟರ್ಸ್ ನೀವು ತೊಗೋಬೋದು, ಬಟ್ ಅದನ್ನು ಕಾಸ್ಟ್ಲಿನೇ. ನಾವು ಇದೊಂದು ಸ್ವೆಟರ್ ತೊಗೊಂಡ್ವಿ. ಫಾರ್ ದಿಸ್ ನಾವು ಕೊಟ್ಟಿರೋದು 1200 rupees. ಊಟ ಪಾರ್ಸಲ್ ತೊಗೊಂಡೋಗಿದ್ವಿ. ಹಾಗೆ ಟಿ ವಿ ನೋಡಿಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಗುಡ್ ನೈಟ್. Good morning, guys. Okay, it's time to check out this beautiful property, villa. All the details is in my description box. ನೋಡಿ, ನಾವು ಈಗ ಆ ರೋಡಲ್ಲಿ ಹೋಗಬೇಕಿತ್ತು, ಬಟ್ ರಾಹುಲ್ ಗಾಂಧಿ ಅವ್ರು ಬರ್ತಾರೆ ಅಂತ ಅಲ್ಲಿ ರೋಡ್ ಕ್ಲೋಸ್ ಮಾಡಿದ್ದಾರೆ. ಏನು ಮಾಡೋಣ, ದೊಡ್ಡವ್ರು ಬರ್ತಾರೆ ಅಂದಮೇಲೆ ನಾವು ಜಾಗ ಖಾಲಿ ಮಾಡಲೇಬೇಕು. ಈಗ ನಾವು ಬಂದಿರೋದು ಫೇಮಸ್ ಚೈನಾ ಸಾಂಗ್ ಶೂಟಿಂಗ್ ಮಾಡಿರೋ ಟಾಯ್ ಟ್ರೈನ್ ಸ್ಟೇಷನ್, ಕನ್ನೂರ್ ಸ್ಟೇಷನ್. ಈ ಟ್ರೈನಲ್ಲಿ ನಾವು ಮತ್ತೆ ಊಟಿಗೆ ಹೋಗ್ತಾ ಇದ್ದೀವಿ. ನಾವೀಗ ಹೋಗ್ತಾ ಇರೋ ಟೈಮಿಂಗ್ಸ್ 12:35. 3 ಟೈಮಿಂಗ್ಸಿಗೆ ಟ್ರೈನ್ ಇದೆ. 1 hour ಜರ್ನಿ ಅಂತ ಹೇಳಿದರು, ಬಟ್ ಇಲ್ಲ, 1.5 hour ಆಗುತ್ತೆ. ತುಂಬ ಕಡೆ ತುಂಬ ಸ್ಟೇಷನಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಟ್ ಇಟ್ಸ್ ಅ ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೀವು ನಿಮ್ಮ ಕಾರನ್ನು ಕನ್ನೂರಲ್ಲಿ ಇಟ್ಬಿಟ್ಟು ಊಟಿಗೆ ಟ್ರೈನಲ್ಲಿ ಹೋಗ್ತೀರಿ ಅಂದರೆ ನೀವು ರಿಟರ್ನ್ ಮತ್ತು ಊಟಿಗೆ ಬರಬೇಕಾಗುತ್ತೆ. ಬಟ್ ನಿಮಗೆ ನೆಕ್ಸ್ಟು ರಿಟರ್ನ್ ಬರೋಕ್ಕೆ ಟ್ರೈನ್ ಇರೋದು 4 o'clock. ನಿಮಗೆ ವೇಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಯು ಕ್ಯಾನ್ ಟೇಕ್ ಅ ಬಸ್ ಆರ್ ಕಾರ್ ಆರ್ ಆಟೋ. ನೀವು ಕಾರಲ್ಲಿ ಆರ್ ಆಟೋದಲ್ಲಿ ರಿಟರ್ನ್ ಹೋಗ್ತೀರಾ ಅಂತ ಅಂದರೆ 1200 rupees ಕೇಳ್ತಾರೆ. Came back to Ooty again. ನೋಡಿ, ಇದು ನಮ್ಮ ರೂಮು. ಅವರು ಕ್ಲೀನ್ ಮಾಡ್ತಾಯಿದ್ದಾರೆ ಪಾಪ, ನಾವು ಆಗಲೇ ಲಗ್ಗೆ ಇಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಡೋರ್. ಮೇಲ್ಗಡೆ ನಿಮಗೆ ಇಲ್ಲಿ ಬೆಡ್ ಬೇಕು ಅಂತ ಅಂದರೆ ಹಾಕ್ಕೊಡ್ತಾರೆ. ಈ ರೂಮಲ್ಲಿ ನಿಮಗೆ ಬೇಸಿಕ್ ನೆಸೆಸಿಟೀಸ್ ಏನೇನು ಬೇಕೋ ಅವೆಲ್ಲವೇ, ಎಕ್ಸ್ಟ್ರಾ ಫೆಸಿಲಿಟೀಸ್ ಏನೂ ಇಲ್ಲ. ಆ್ಯಂಡ್ ಇಲ್ಲಿ ನೀವು ಮಲ್ಕೊಂಡು ಕೂತ್ಕೊಂಡು ಕತೆ ಹೇಳ್ಕೊಂಡು ವ್ಯೂ ಎಂಜಾಯ್ ಮಾಡ್ಬೋದು. ಇಟ್ಸ್ ಅ ಪ್ರಿಟಿ ಕೂಲ್ ಪ್ಲೇಸ್. ನಾವು ಚೆಕ್-ಇನ್ ಮಾಡಿಬಿಟ್ಟು ರೆಸಾರ್ಟ್ ಸುತ್ತಲೂ ಹೊರಗಡೆ ವಾಕ್ ಮಾಡೋಕ್ಕೆ ಹೋಗಿದ್ವಿ. ಸೊ ಅಲ್ಲಿ ನಮಗೆ 50 years old ಟೀ ಫ್ಯಾಕ್ಟ್ರಿ ಕಾಣಿಸ್ತು. ಅಲ್ಲಿ ಎಂಟ್ರಿ ಫೀಸ್ ಇರಲಿಲ್ಲ. ಸೊ ನಾವು ಅಲ್ಲಿ ಏನು ತೋರಿಸ್ಬೋದು ಹೇಗೆ ಅಂತ ನೋಡೋಕ್ಕೆ ಹೋದ್ವಿ. ಅಲ್ಲಿ ಇವರು ನಮಗೆ ತುಂಬ ನೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು.
ಅಲ್ಲಿ ಹಾಕಿರೋ ಬೆಂಕಿ ಶಾಖ ಮಾತ್ರ ವೆರಿ ಶಾರ್ಪ್ ಆಗಿದೆ, ವೆರಿ ಡೇಂಜರಸ್. ಹೆಂಗೆ ವರ್ಕ್ ಮಾಡ್ತಾರೆ ಅಂತ ಅನಿಸುತ್ತೆ. ಊರಿಗೆ ಬೇಕಾದ್ರೆ ತಗೋ. Guys, we are ready and we are heading towards to see the sunrise. Heading towards to Coonor, not Kodnad. Kodnad Sunrise Point. ನಮಗೆ ಇಲ್ಲಿ ವ್ಯೂ ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಇಲ್ಲಿ ಈ ಥರ ಇದೆ, ಮೇಲ್ಗಡೆ ಹೋಗಿ ವ್ಯೂ ನೋಡಬೇಕು. ಬಟ್ ಇಟ್ ವಾಸ್ ಓಕೆ, ಇಟ್ ವಾಸ್ ಗುಡ್. ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇಲ್ವಲ್ಲ ಅಂತ ಬೇಜಾರಾಗಿ ನಿಂತ್ಕೊಂಡಿದ್ದಾಗ ಅಲ್ಲಿ ನಮಗೆ ನವಿಲು ಕಾಣಿಸ್ತು. ಸೊ ಬ್ಯೂಟಿಫುಲ್. ಅದರ ಹಿಂದೆ ಹೋಗಿ ಫೋಟೋಸ್ ತೆಕ್ಕೊಂಡ್ವಿ. ಹಾಗೆ ಬರ್ತಾ ನಮಗೆ ಟೀ ಎಸ್ಟೇಟ್ ಕಾಣಿಸ್ತು. ಒಳಗಡೆ ಹೋಗಿ ಸನ್ರೈಸ್ ಪಾಯಿಂಟ್ ನೋಡೋಣ ಅಂದ್ಬಿಟ್ಟು ಹೋಗಿ ಅಲ್ಲಿ ಒಂದಿಷ್ಟು ವೀಡಿಯೋಸ್, ಫೋಟೋಸ್ ಎಲ್ಲ ತೆಕ್ಕೊಂಡು ಈ ಕಡೆ ನಿಮಗೆ ಕಾಡೆಮ್ಮೆಗಳು ನೋಡೋಕ್ಕೆ ಜಾಸ್ತಿ ಸಿಗುತ್ತೆ. ಹೆಂಗಿದೆ ನೋಡಿ. ಹಾಗೆ ಇಲ್ಲಿ ನೀಲಗಿರಿ ಸೈಡು ಕನ್ನಡದವರು ಜಾಸ್ತಿ, ಕನ್ನಡ ಮಾತಾಡೋರು ಸಿಗ್ತಾರೆ ನಿಮಗೆ. ರಿಟರ್ನ್ ರೆಸಾರ್ಟ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಇಡ್ಲಿ ಹಾಗೂ ಬ್ರೆಡ್ ಆ್ಯಂಡ್ ಜಾಮ್. ಇಟ್ ವಾಸ್ ಗುಡ್. ನೆಕ್ಸ್ಟ್ ನಾವು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ವಾಟರ್ ಫಾಲ್ಸ್ ನೋಡೋಕ್ಕೆ ಹೋದ್ವಿ. ಮತ್ತೆ ಬಂದು ಚೆಕ್ಔಟ್ ಮಾಡಿದ್ವಿ ಅಷ್ಟೇ. ಈ ರೆಸಾರ್ಟ್ ಡೀಟೇಲ್ಸ್, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. I'll see you guys in my next video. Don't forget to subscribe to my channel and hit that bell icon. Thank you. Bye bye.